Hey guys, welcome back to the channel. So finally ಇವತ್ತಿನ ಫೈನಲ್ ಸ್ಮ್ಯಾಕ್ ಡೌನ್ ಬಿಫೋರ್ ಮನಿ ಇನ್ ದ ಬ್ಯಾಂಕ್ ಕೂಡ ಮುಗ್ದಿದೆ ಅಂಡ್ ಹಾನೆಸ್ಟ್ ಆಗಿ ಹೇಳ್ತೀನಿ, ತುಂಬಾ ದಿನದ ನಂತರ ಒಂದು ಅದ್ಭುತವಾದ ಸ್ಮ್ಯಾಕ್ ಡೌನ್ ನಾನು ನೋಡಿದೆ. ಅಂದ್ರೆ ಬೋರಿಂಗ್ ವಿಚಾರಗಳು ಇತ್ತು, ಅದನ್ನೆಲ್ಲದನ್ನು ಕೂಡ ಸೈಡ್ಗೆ ಹಾಕಿದ್ರೆ ಕಳೆದ ವಾರದ ಸ್ಮ್ಯಾಕ್ ಡೌನ್ ಗಳಿಗೆ ಕಂಪೇರ್ ಮಾಡಿದ್ರೆ ಒಂದು ಬ್ಯೂಟಿಫುಲ್ ಸ್ಮ್ಯಾಕ್ ಡೌನ್ ನ ಇವತ್ತು ನಾವೆಲ್ಲರೂ ಕೂಡ ವಿಟ್ನೆಸ್ ಮಾಡಿದ್ವಿ. ಅಂಡ್ ಏನೇನಾಯ್ತು ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಸೆತ್ ಫ್ರೀಕಿನ್ ರಾಲೆನ್ಸ್, ಪಾಲ್ ಇಮೆನ್, ಬ್ರಾನ್ಸನ್ ರೀಡ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರೆಲ್ಲರೂ ಕೂಡ ರಿಂಗ್ ಗೆ ಬರ್ತಾರೆ ಅಂಡ್ ನಮ್ಮ ಸೆತ್ ರಾಲೆನ್ಸ್ ಅವರು ಮೈಕ್ ನ ತಗೊಂಡು ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ವಿಷನರಿ, ಐ ಆಮ್ ರೆವಲ್ಯೂಷನರಿ, ಐ ಆಮ್ ಸೆತ್ ಫ್ರೀಕಿನ್ ರಾಲೆನ್ಸ್ ಅಂತ ಹೇಳಿ. ಸೊ ಈಗ ಈ ಒಂದು ಮನಿ ಇನ್ ದ ಬ್ಯಾಂಕ್ ಕಾಣಿಸ್ತಾ ಇದೆಯಲ್ಲ, ಅದನ್ನ ನಾನು ನಾಳೆ ಗೆದ್ಕೋತೀನಿ. ಅಂಡ್ ಬರೀ ಮಂಡೇ ನೈಟ್ ರಾಲಿ ಮಾತ್ರ ಅಲ್ಲ, ಬದಲಿಗೆ ಸ್ಮ್ಯಾಕ್ ಡೌನ್ ಅಲ್ಲೂ ಕೂಡ ನಾನು ಪವರ್ ನ ತಗೋತೀನಿ. ಅಂಡ್ ನಮ್ಮನ್ನ ತಡೆಯೋದಕ್ಕೆ ಯಾರೇ ಬಂದ್ರು ಕೂಡ ಹಿಂದೆ ತಡೆಯೋದಕ್ಕೆ ಬಂದ ಜನಗಳಿಗೆ ಆದಂತಹ ಸ್ಥಿತಿನೇ ಅವ್ರಿಗೂ ಕೂಡ ಆಗುತ್ತೆ. ಯಾವ ರೀತಿ ಸ್ಯಾಮಿ ಝೈನ್ ಸಿಎಂ ಪಂಕ್ ಹಾಗೆ ರೋಮನ್ ರೈನ್ಸ್ ಅವ್ರನ್ನ ಒದ್ದು ಹೊರಗಡೆ ಹಾಕಿದೀವೋ, ಅದೇ ರೀತಿ ನಮ್ಮನ್ನ ಯಾರಾದ್ರೂ ತಡೆಯೋದಕ್ಕೆ ಬಂದ್ರೆ ಅವ್ರ ಗತಿನೂ ಕೂಡ ಅದೇ ರೀತಿ ಆಗುತ್ತೆ ಅಂತ ನಮ್ಮ ಸೆತ್ ರಾಲೆನ್ಸ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಸೋಲೋ ಸಿಕೋವಾ, ಜಾಕೋಬ್ ಫಾಟು ಹಾಗೆ ಜೆಸಿ ಮ್ಯಾಟಿಯೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಆಗಂತೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಓಕೆ, ಫೈನಲಿ ಈಗ ಸರಿ ಸಮಾನರು ಒಟ್ಟಿಗೆ ರಿಂಗ್ ಅಲ್ಲಿ ಇದಾರಲ್ಲ ಅಂತ ನಮ್ಮ ಸೋಲೋ ಸಿಕೋವಾ ಅವರು ಬರ್ತಾರೆ. ಅಂಡ್ ಸೋಲೋ ಸಿಕೋವಾ ಅವರ ಪ್ರೋಮೋ ಮಾತ್ರ ಇವತ್ತು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅವ್ರು ಹೇಳ್ತಾರೆ, ನೀನ್ ಎಲ್ಲಾ ಪವರ್ನು ಕೂಡ ತಗೋತೀಯಾ ಅಂತ ಹೇಳ್ದೆ ಅಲ್ವಾ ಅಂತ. ಅಂಡ್ ಸೆತ್ ರಾಲೆನ್ಸ್ ಅವರು ಹೌದು ಅಂತ ಹೇಳ್ತಾರೆ. ನಿನ್ನ ದಾರಿಗೆ ಯಾರಾದ್ರೂ ಅಡ್ಡ ಬಂದ್ರೆ ನೀನ್ ಅವ್ರ ಕತೆನ ಮುಗಿಸ್ತೀನಿ ಅಂತಾನು ಕೂಡ ಹೇಳ್ದೆ ಅಲ್ವಾ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ಸೆತ್ ರಾಲೆನ್ಸ್ ಅವರು ಹೌದು ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾರೆ, ನಾವು ನೋಡು ನಿಮ್ ದಾರಿಗೆ ಅಡ್ಡ ಬರ್ತಾ ಇದೀವಿ. ನಿಜ ಸೆತ್ ರಾಲೆನ್ಸ್, ನಿನ್ನ ನೋಡ್ತಾ ಇದ್ರೆ ನೀನು ಒಂದು ಬ್ಲಡ್ ಲೈನ್ ನ ಫಾರ್ಮ್ ಮಾಡ್ತಾ ಇದೀಯಾ ಅಂತ ಅನಿಸ್ತಾ ಇದೆ. ಈ ಕಡೆ ಸೈಡು ಬ್ರಾನ್ ಬ್ರೇಕರ್ ಅವರು ಇದ್ದಾರೆ. ಬ್ರಾನ್ ಬ್ರೇಕರ್ ಅವರು ನಿನ್ನ ರೈಟ್ ಹ್ಯಾಂಡ್ ಮ್ಯಾನ್, ಹಾಗಾದ್ರೆ ಅವರು ಜೇ ಉಸೋ ರೀತಿ ಇದ್ದಾರೆ. ಅಂಡ್ ಆ ಕಡೆ ಸೈಡು ಬ್ರಾನ್ಸನ್ ರೀಡ್ ಅವರು ಇದ್ದಾರೆ. ಅಂಡ್ ಬ್ರಾನ್ಸನ್ ರೀಡ್ ಅವ್ರನ್ನ ಐ ಥಿಂಕ್ ನಾನು ಹಾನರಿ ಹೋಸ್ಟ್ ಸ್ಯಾಮಿ ಝೈನ್ ಅಂತ ಅನ್ಕೋತಾ ಇದ್ದೀನಿ. ಅಂಡ್ ಬ್ರಾನ್ಸನ್ ರೀಡ್ ಸರಿಯಾಗಿ ಇಟ್ಟೆ ಕಣಪ್ಪ, ನನಗೆ ವಾರ್ ಗೇಮ್ ಅಲ್ಲಿ ನೀನು ನನ್ನ ಜೊತೆ ಇದ್ದು ಈಗ ಸೆತ್ ರಾಲೆನ್ಸ್ ಅವರ ಜೊತೆ ಸೇರ್ಕೊಂಡಿದೀಯ ಅಲ್ವಾ. ಅಂಡ್ ಪಾಲ್ ಇಮೆನ್, ತುಂಬಾ ದಿನ ಆಗಿತ್ತು ನಿನ್ನ ನೋಡಿ, ಅಂಡ್ ಈಗ ನೀನು ಹೊಸ ಬ್ಲಡ್ ಲೈನ್ ಜೊತೆ ಸೇರ್ಕೊಂಡಿದೀಯ ಅಂತ ನಮ್ಮ ಸೋಲೋ ಸಿಕೋವಾ ಅವರು ಸೆತ್ ರಾಲೆನ್ಸ್ ಅವ್ರನ್ನ ಒಂದು ರೀತಿ ರೋಸ್ಟ್ ಮಾಡ್ತಾ ಇರ್ತಾರೆ. ಅಂಡ್ ಆಗ ಸೆತ್ ರಾಲೆನ್ಸ್ ಅವರು ಹೇಳ್ತಾರೆ, ಸೋಲೋ ನೆಕ್ಸ್ಟ್ ವರ್ಡ್ ನ ಸಿಕ್ಕಾಪಟ್ಟೆ ಕೇರ್ಫುಲ್ ಆಗಿ ಮಾತಾಡು, ಯಾಕಂದ್ರೆ ಆ ಮಾತಾಡೋದೇನಾದ್ರೂ ನನಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನಿನ್ನ ಗತಿ ಬೇರೆನೆ ಆಗುತ್ತೆ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾರೆ, ನಾಳೆ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ನಾನು ಆ ಒಂದು ಬ್ರೀಫ್ ಕೇಸ್ ನ ಗೆದ್ಕೋತೀನಿ ಅಂಡ್ ಎಲ್ಲಾ ಪವರ್ನು ಕೂಡ ನನ್ನ ಫ್ಯಾಮಿಲಿಗೆ ನಾನು ತಗೊಂಡು ಬರ್ತೀನಿ ಅಂತ ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಸೆತ್ ರಾಲೆನ್ಸ್ ಅವರು ಮಾತಾಡ್ತಾರೆ, ಹೋ ಸೋಲೋ ಸಿಕೋವಾ, ಎಲ್ಲಾ ಪವರ್ಸ್ ಗಳು ಕೂಡ ನಿನಗೆ ಬೇಕು ಅಲ್ವಾ. ಸೊ ನೀನು ಒಂದ್ ರೀತಿ ಬ್ಲಡ್ ಲೈನ್ ರೀತಿನೇ ಆಗಿದ್ಯಾ, ಬಟ್ ನಿನ್ನ ಜೊತೆ ಇರೋರು ನಿನ್ ಜೊತೆ ಇರೋದಕ್ಕಿಂತ ನಿನ್ ಬೆನ್ನಿಂದೆ ಚೂರಿ ಹಾಕೋದಕ್ಕೇನೆ ಕಾಯ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಈ ಕಡೆ ಜಾಕೋಬ್ ಫಾಟು, ಸುಮೋವನ್ ವೇರ್ ವುಲ್ಫ್, ಯಾವಾಗ ಬೇಕಾದ್ರೂ ನಿನ್ ಕೈಯಿಂದ ಮೈಕ್ ನ ಕಿತ್ಕೊಂಡು ಅವನು ಮಾತಾಡಬಹುದು. ಅಂಡ್ ಜಾಕೋಬ್ ಫಾಟು ಅವರಿಗೆ ಸುಮೋವನ್ ವೇರ್ ವುಲ್ಫ್ ಅನ್ನೋ ಒಂದು ನಿಕ್ ನೇಮು ಸೂಟ್ ಆಗ್ತಾ ಇಲ್ಲ, ಬದಲಿಗೆ ಅವನಿಗೆ ನಾನು ಸೋಲೋಸ್ ಬಿಚ್ ಅಂತ ಹೊಸ ನಿಕ್ ನೇಮ್ ನ ಕೊಡ್ತೀನಿ ಅಂತ ನಮ್ಮ ಸೆತ್ ರಾಲೆನ್ಸ್ ಅವರು ಹೇಳ್ಬಿಡ್ತಾರೆ. ಅಂಡ್ ಇದನ್ನ ಕೇಳಿಸ್ಕೊಂಡು ನಮ್ಮ ಜಾಕೋಬ್ ಫಾಟು ಅವರು ಸೆತ್ ರಾಲೆನ್ಸ್ ಅವರ ಮುಂದೆ ಬಂದು ನಿಂತ್ಕೊಬಿಡ್ತಾರೆ. ಅಂಡ್ ಆಗ ನಮ್ಮ ಬ್ರಾನ್ ಬ್ರೇಕರ್ ಅವರು ಸೆತ್ ರಾಲೆನ್ಸ್ ಅವ್ರನ್ನ ದಾಟಿ ಜಾಕೋಬ್ ಫಾಟು ಅವರ ಮುಂದೆ ಬಂದು ನಿಂತ್ಕೋತಾರೆ. ಅಂಡ್ ಇವರ ನಡುವೆ ಒಂದು ಐಕಾನಿಕ್ ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇದಾದ್ಮೇಲೆ ನಮ್ಮ ಸೆತ್ ರಾಲೆನ್ಸ್ ಅವರು ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಇವ್ರನ್ನೆಲ್ಲರನ್ನು ಕೂಡ ಕರ್ಕೊಂಡು ರಿಂಗ್ ನ ಲೀವ್ ಮಾಡ್ತಾರೆ. ಅಂಡ್ ರಿಂಗ್ ಮೇಲ್ಗಡೆ ಸೋಲೋ ಸಿಕೋವಾ, ಜಾಕೋಬ್ ಫಾಟು ಹಾಗೆ ನಮ್ಮ ಜೆಸಿ ಮ್ಯಾಟಿಯೋ ಅವರು ಇರ್ತಾರೆ. ಅಂಡ್ ಹಿಂದೆ ನಮ್ಮ ಜೇ ಉಸೋ ಅವರು ಬಂದು ಇವರೆಲ್ಲರಿಗೂ ಕೂಡ ಸೂಪರ್ ಕಿಕ್ ಗಳನ್ನ ಕನೆಕ್ಟ್ ಮಾಡ್ಬಿಡ್ತಾರೆ. ಅಂಡ್ ಇದಾದ್ಮೇಲೆ ನಮಗೆ ಜೆಸಿ ಮ್ಯಾಟಿಯೋ ಹಾಗೆ ಜೇ ಉಸೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚು ಡಿಸೆಂಟ್ ಆಗಿತ್ತು. ಅಂಡ್ ಎಂಡಿಂಗ್ ಮೂಮೆಂಟ್ ಅಲ್ಲಿ ರಿಂಗ್ ಸೈಡ್ ಅಲ್ಲಿ ನಮ್ಮ ಜಾಕೋಬ್ ಫಾಟು ಅವರು ಹತ್ತಿರ್ತಾರೆ. ಅಂಡ್ ಜೆಸಿ ಮ್ಯಾಟಿಯೋ ಅವರು ಮಿಸ್ ಆಗಿ ಜಾಕೋಬ್ ಫಾಟು ಅವ್ರನ್ನೇ ತೊಳ್ಬಿಡ್ತಾರೆ ಅಂತಾನೆ ಹೇಳ್ಬಹುದು. ನಮ್ಮ ಜೇ ಉಸೋ ಅವರು ಆ ರೀತಿ ಪ್ಲಾನ್ ನ ಮಾಡ್ತಾರೆ. ಅಂಡ್ ಇದಾದ್ಮೇಲೆ ಹಿಂದೆಯಿಂದ ನಮ್ಮ ಜೆಸಿ ಮ್ಯಾಟಿಯೋ ಅವ್ರನ್ನ ರೋಲ್ ಅಪ್ ಮಾಡಿ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇ ಉಸೋ ಅವರು ವಿನ್ ಆಗಿದ್ದಾರೆ. ಓವರ್ ಆಲ್ ಗೈಸ್, ನಮ್ಮ ಸೆತ್ ರಾಲೆನ್ಸ್ ಹಾಗೆ ಸೋಲೋ ಸಿಕೋವಾ ಅವರ ಓಪನಿಂಗ್ ಸೆಗ್ಮೆಂಟ್ ಇತ್ತಲ್ಲ, ಅದ್ ಮಾತ್ರ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು. ಇದಾದ್ಮೇಲೆ ನಮಗೆ ಜೆಲಿನಾ ವೇಗಾ ಹಾಗೆ ಪೈಪರ್ ನೆವಿನ್ ಅವರ ನಡುವೆ ಒಂದು ಸ್ಟ್ರೀಟ್ ಫೈಟ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ರಿಂಗ್ ಸೈಡ್ ಅಲ್ಲಿ ನಮ್ಮ ಚೆಲ್ಸಿಯಾ ಗ್ರೀನ್ ಹಾಗೆ ಆಲ್ಬಾ ಫ್ಲೈರ್ ಕೂಡ ಇರ್ತಾರೆ. ಅಂಡ್ ಇವರ ಕಡೆಯಿಂದ ಇಂಟರ್ಫರೆನ್ಸ್ ಕೂಡ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅಂಡ್ ಅಲ್ಲಿಗೆ ಸಡನ್ ಆಗಿ ನಮಗೆ ಜೂಲಿಯಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಜೂಲಿಯಾ ಅವರು ಬಂದು ಫೈರ್ ಹಾಗೆ ಗ್ರೀನ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ಜೆಲಿನಾ ವೇಗಾ ಅವರು ಪೈಪರ್ ನೆವಿನ್ ಅವರಿಗೆ ಟೇಬಲ್ ಮೇಲ್ಗಡೆ ಒಂದು ಪವರ್ ಬಾಂಬ್ ನ ಕನೆಕ್ಟ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೋತಾರೆ. ಗೆದ್ದಾದ್ಮೇಲೆ ನಮ್ಮ ಜೂಲಿಯಾ ಅವರು ಬಂದು ಜೆಲಿನಾ ವೇಗಾ ಅವರ ಹ್ಯಾಂಡ್ ನ ರೈಸ್
ಮಾಡ್ತಾ ಇರ್ತಾರೆ. ಅಂಡ್ ರೈಸ್ ಮಾಡಿದ ಕೂಡಲೇ ಸಡನ್ ಆಗಿ ಅವರು ಜಲೀನಾ ವೇಗಾ ಅವರ ಮೇಲೆನೆ ಅಟ್ಯಾಕ್ ಮಾಡಿದ್ದಾರೆ ಅಂಡ್ ಹೇಳಿದ್ದಾರೆ ನೆಕ್ಸ್ಟ್ ನಾನು ನಿನ್ನ ಚಾಂಪಿಯನ್ಶಿಪ್ ಮೇಲೆ ಬರ್ತಾ ಇದ್ದೀನಿ ಅಂತ. ಅಂಡ್ ಇದಾದ್ಮೇಲೆ ನಮಗೆ ಎಲಿನೈಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಎಲಿನೈಟ್ ಅವರು ರಿಂಗಿಗೆ ಬಂದು ಈಗ ಮತ್ತೊಮ್ಮೆ ಮನಿ ಇನ್ ದ ಬ್ಯಾಂಕ್ ಸೀಸನ್ ಬಂದಿದೆ ಅಂಡ್ ನಾನು ಈ ಬಾರಿನೂ ಕೂಡ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾ ಇದ್ದೀನಿ. ಅಂಡ್ ನೀವು ಯಾರು ಮ್ಯಾಥ್ಸ್ ಅಲ್ಲಿ ಇಂಟ್ರೆಸ್ಟ್ ಆಗಿದ್ರೆ ನಾನು ಈ ಬಾರಿ 3ನೇ ಬಾರಿ ಕಂಟಿನ್ಯೂಸ್ ಆಗಿ ಲ್ಯಾಡರ್ ಮ್ಯಾಚ್ ಅಲ್ಲಿ ಇದ್ದೀನಿ. ಅಂಡ್ ಈಗ ಉಳಿದಿರ್ತಕ್ಕಂತಹ 5 ಜನ ಪೆಂಟಾ, ಅಂಡ್ರಾದೆ, ಸೆತ್ ರೋಲೆನ್ಸ್, ಸೋಲೋ ಸಿಕೋವಾ ಹಾಗೆ ಎಲ್ ಗ್ರಾಂಡೆ ಅಮೆರಿಕಾನೋ ಇವರಲ್ಲಿ ಯಾರು ಕೂಡ ನನ್ನಷ್ಟು ಹಾಟ್ ಆಗಿಲ್ಲ ಅಂಡ್ ನಾನು ಈ ಬಾರಿ ಫೈನಲ್ ಆಗಿ ಗೆಲ್ತೀನಿ ಅಂತ ನಮ್ಮ ಎಲಿನೈಟ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಅಲಿಸ್ಟರ್ ಬ್ಲಾಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ಅಂಡ್ ಇವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡೀಸೆಂಟ್ ಆಗಿತ್ತು ಅಂಡ್ ಎಂಡಿಂಗ್ ಮೂಮೆಂಟ್ ಅಲ್ಲಿ ಸಡನ್ ಆಗಿ ನಮ್ಮ ಸೆತ್ ರೋಲೆನ್ಸ್ ಅವರು ಬಂದು ಎಲಿನೈಟ್ ಅವರಿಗೆ ಒಂದು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡಿಬಿಡ್ತಾರೆ ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಅಂಡ್ ಸಡನ್ ಆಗಿ ನಮ್ಮ ಅಲಿಸ್ಟರ್ ಬ್ಲಾಕ್ ಅವರು ಕೂಡ ಬರ್ತಾರೆ. ಸೆತ್ ರೋಲೆನ್ಸ್ ಹಾಗೆ ಅಲಿಸ್ಟರ್ ಬ್ಲಾಕ್ ಅವರ ನಡುವೆ ಒಂದು ಅದ್ಭುತವಾದ ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಬಟ್ ಹಿಂದೆಯಿಂದ ನಮ್ಮ ಬ್ರಾನ್ ಬ್ರೇಕರ್ ಅವರು ಅಲಿಸ್ಟರ್ ಬ್ಲಾಕ್ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ಬ್ರಾನ್ಸನ್ ರೀಡ್ ಅವರು ಕೂಡ ಬಂದು ಎಲೆನೈಟ್ ಅವರಿಗೆ ಸುನಾಮಿನ ಕನೆಕ್ಟ್ ಮಾಡ್ತಾರೆ ಅಂಡ್ ಸೆತ್ ರೋಲೆನ್ಸ್, ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಎಲೆನೈಟ್ ಹಾಗೆ ಅಲಿಸ್ಟರ್ ಬ್ಲಾಕ್ ಅವ್ರನ್ನ ಧೂಳಿಪಟ ಮಾಡ್ತಾರೆ. ಇದಾದ್ಮೇಲೆ ನಮ್ಗೊಂದು ವಿಮೆನ್ ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಮನಿ ಇನ್ ದ ಬ್ಯಾಂಕ್ ನ ನಾನ್ ಗೆಲ್ತೀನಿ ಅಂತ. ಈ ಮಧ್ಯೆ ನಮ್ಮ ಸ್ಟಿಫನಿ ಸ್ಟಾಟನ್ ಹಾಗೆ ಬಿಯಾಂಕಾ ಬ್ಲೇಯರ್ ಅವರು ಕೂಡ ತಗ್ಲಾಕೋತಾರೆ ಅಂತಾನೆ ಹೇಳ್ಬಹುದು. ಈ ಒಂದು ಸೆಗ್ಮೆಂಟ್ ಆದ್ಮೇಲೆ ನಮಗೊಂದು 6 ವಿಮೆನ್ ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ರಿಯಾ ರಿಪ್ಲಿ, ಸ್ಟೆಫನಿ ವೆಕೆರ್, ಅಲೆಕ್ಸಾ ಬ್ಲೇಸ್ ವರ್ಸಸ್ ಜೂಲಿಯಾ, ನಯೋಮಿ ಹಾಗೆ ರಾಕ್ಸಿನಿ ಪ್ರೀಸ್ ಅವರ ನಡುವೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡೀಸೆಂಟ್ ಆಗಿತ್ತು ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರಿಯಾ ರಿಪ್ಲಿ, ಅಲೆಕ್ಸಾ ಬ್ಲೇಸ್ ಹಾಗೆ ಸ್ಟೆಫನಿ ವೆಕೆನ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜೆಸಿ ಮ್ಯಾಟಿಯೋ ಹಾಗೆ ಸೋಲೋ ಸಿಕೋವಾ ಅವರು ಮಾತಾಡ್ತಾ ಇರ್ತಾರೆ. ನಮ್ಮ ಜೆಸಿ ಮ್ಯಾಟಿಯೋ ಅವರು ಸೋಲೋ ಸಿಕೋವಾ ಅವರಿಗೆ ಹೇಳ್ತಾ ಇರ್ತಾರೆ ನಾವು ಜಾಕೋ ಫಾಟೋ ಅವರ ಮೇಲೆ ನಂಬಿಕೆನ ಇಡಬಹುದಾ ಅಂತ. ಅಂಡ್ ಆಗ ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾರೆ ಜಾಕೋ ಫಾಟೋ ಅವರ ಬಳಿ ಎಲ್ಲ ಗ್ಯಾಸ್ ಇದೆ, ಅಂದ್ರೆ ಅವನ ಹತ್ರ ಶಕ್ತಿ ಏನೋ ಇದೆ ಬಟ್ ಅವನ ತಲೆಯಲ್ಲಿ ಬುದ್ಧಿ ಚೂರು ಕೂಡ ಇಲ್ಲ ಅಂತ ಹೇಳಿ ನಮ್ಮ ಸೋಲೋ ಸಿಕೋವಾ ಹಾಗೆ ಜೆಸಿ ಮೇಟಿಯೋ ಅವರು ಅಲ್ಲಿಂದ ಹೊರಟೋಗ್ತಾರೆ. ಅಂಡ್ ಈ ಎಲ್ಲಾ ಮಾತುಕತೆನ ನಮ್ಮ ಜಾಕೋ ಫಾಟೋ ಅವರು ಸೈಡ್ ಅಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ. ಇದಾದ್ಮೇಲೆ ನಮ್ಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಆಂಡ್ರಾದೆ ಅಂಡ್ ಪೆಂಟಾ ವರ್ಸಸ್ ಕ್ರೀಡ್ ಬ್ರದರ್ಸ್ ಅವರ ನಡುವೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಕೂಡ ಡೀಸೆಂಟ್ ಆಗಿ ಚೆನ್ನಾಗಿ ಇತ್ತು ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪೆಂಟಾ ಅವರು ಫ್ಲಿಪ್ ಪಾಲ್ ಡ್ರೈವರ್ ನ ಕನೆಕ್ಟ್ ಮಾಡಿ ಕ್ರೀಡ್ ಬ್ರದರ್ಸ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊತಾರೆ. ಅವರು ಗೆದ್ದಾದ ಕೂಡಲೇ ಸೆತ್ ರೋಲೆನ್ಸ್, ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವ್ರು 3 ಜನನು ಕೂಡ ಸೇರ್ಕೊಂಡು ಇವರಿಷ್ಟು ಜನದ ಮೇಲೆ ಕೂಡ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ ಅಂಡ್ ಇವರೆಲ್ಲರನ್ನು ಕೂಡ ರಿಂಗ್ ಇಂದ ಹೊರಗಡೆ ಹಾಕಿ ನಮ್ಮ ಸೆತ್ ರೋಲೆನ್ಸ್, ಪಾಲಿಮೆನ್, ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ರಿಂಗ್ ಮೇಲೆ ಇರ್ತಾರೆ ಅಂಡ್ ನಮ್ಮ ಪಾಲಿಮೆನ್ ಅವರು ಸೆತ್ ರೋಲೆನ್ಸ್ ಅವರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನಾವು ಫ್ಯೂಚರ್ ಬಗ್ಗೆ ಎದುರುಕೊಳ್ಳೋದಿಲ್ಲ, ಯಾಕಂದ್ರೆ ನಾವೇ ಫ್ಯೂಚರ್. ಸೊ ಈಗ ಈ ಒಂದು ಡಾಮಿನೇಷನ್ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗ್ತಾ ಇರಬಹುದು. ನಮ್ಮ ಬಳಿ ಇನ್ನೂ ಕೂಡ ಪವರ್ ಬಂದ್ರೆ ನಾವೇನೇನು ಮಾಡ್ತೀವಿ ಅಂತ. ಅಂಡ್ ಆ ಪವರ್ ಬರುತ್ತೆ ಯಾಕಂದ್ರೆ ನಾಳೆ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ಮತ್ತೊಮ್ಮೆ ಮನಿ ಇನ್ ದ ಬ್ಯಾಂಕ್ ನ ಗೆದ್ಕೋತಾರೆ ಅಂಡ್ ಅವರು ಮನಿ ಇನ್ ದ ಬ್ಯಾಂಕ್ ನ ಗೆದ್ಕೊಂಡಾದ್ಮೇಲೆ ಎಲ್ಲರೂ ಕೂಡ ಕೇಳೋದು ಯಾವಾಗ 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 ಅಂತ. ಏನೇ ಆಗ್ಲಿ ಆದಷ್ಟು ಬೇಗ ನಾನು ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವ್ರನ್ನ ಐಕಾನಿಕ್ ಆಗಿ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ. ವಿಷನರಿ, ರೆವಲ್ಯೂಷನರಿ ಅಂಡ್ ಅನ್ಡಿಸ್ಪ್ಯೂಟೆಡ್ WWE ಅಂತ ಮಾತಾಡ್ತಾ ಇರ್ತಾರೆ. ನಮ್ಮ ಪಾಲಿಮೆನ್ ಅವರು ಸೆತ್ ರೋಲೆನ್ಸ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ಬರ್ತಾರೆ. ಇಡೀ ಕ್ರೌಡ್ ಕೋಡಿ ರೋಡ್ಸ್ ಅವ್ರಿಗೋಸ್ಕರ ಚಾಂಟ್ ನ ಮಾಡ್ತಾ ಇರುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ರಿಂಗಿಗೆ ಬರ್ತಾರೆ ಅಂಡ್ ನಮಗೆ ಸೆತ್ ರೋಲೆನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಐಕಾನಿಕ್ ಫೇಸ್ ಆಫ್ ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸಡನ್ ಆಗಿ ನಮಗೆ ಜೇ ಉಸೋ ಅವರ ಎಂಟ್ರೆನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂಡ್ ಜೇ ಉಸೋ ಅವರು ಎಂಟ್ರಿ ಮಾಡಬೇಕಾದ್ರೇನೆ ಸೆತ್ ರೋಲೆನ್ಸ್ ಆಗಿ ಅವರ ಫ್ಯಾಕ್ಷನ್ ರಿಂಗ್ ನ ಲೀವ್ ಮಾಡುತ್ತೆ. ಯಾಕಂದ್ರೆ ನಾವು ಅದಾಗಲೇ ಮೈನ್ ಇವೆಂಟ್ ಗೆ ಕಾಲಿಟ್ಟಿರ್ತೀವಿ. ನಮ್ಮ ಜೇ ಉಸೋ ಅವರು ಕೂಡ ರಿಂಗಿಗೆ ಬರ್ತಾರೆ ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಮೈಕ್ ನ ತಗೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಸ್ಮ್ಯಾಕ್ ಡೌನ್, ವಾಟ್ ಯು ವಾಂಟ್ ಟಾಕ್ ಅಬೌಟ್? ನೀವು ಯಾವ್ದ್ರ ಬಗ್ಗೆ ಮಾತಾಡಬೇಕು? ಈ ಶೋ ಬಗ್ಗೆ ಮಾತಾಡಬೇಕಾ, ಮನಿ ಇನ್ ದ ಬ್ಯಾಂಕ್ ಬಗ್ಗೆ ಮಾತಾಡಬೇಕಾ, ಜೇ ಉಸೋ ಬಗ್ಗೆ ಮಾತಾಡಬೇಕಾ, ಜಾನ್ ಸೀನಾ ಬಗ್ಗೆ ಮಾತಾಡಬೇಕಾ, ಅಥವಾ ಲೋಗನ್ ಪೋಲ್ ಬಗ್ಗೆ ಮಾತಾಡಬೇಕಾ? ಎಸ್, ನಾವೆಲ್ಲರೂ ಕೂಡ ಈಗ ಡೆಸ್ಪರೇಟ್ ಬಗ್ಗೆ ಮಾತಾಡೋಣ. ಜಾನ್ ಸೀನಾ ಅವರು ಕಳೆದ ವಾರ ಹೇಳಿದ್ರಿ ನಾವು ಡೆಸ್ಪರೇಟ್ ಆಗಿಲ್ಲ ಅಂತ. ಏನೇ ಆಗ್ಲಿ ನಾವು ನಾಳೆ ಅವರಿಬ್ರು ಕೂಡ ನೋಡ್ಕೋತೀವಿ ಅಂತ ಹೇಳಿ ಜೇ ಉಸೋಗೆ ಮೈಕ್ ನ ಕೊಡ್ತಾರೆ. ನಮ್ಮ ಜೇ ಉಸೋ ಅವರು ಕೂಡ 4 letter 1 word ಈಟ್ ಅಂತ ಹೇಳ್ತಾರೆ. ಸಡನ್ ಆಗಿ ನಮಗೆ ಜಾನ್ ಸೀನಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜಾನ್ ಸೀನಾ ಅವರು ತನ್ನ ಐಕಾನಿಕ್ ಎಂಟ್ರಿನ ಮಾಡ್ತಾರೆ, ರಿಂಗಿಗೆ ಬರ್ತಾರೆ ಅಂಡ್ ಅನೌನ್ಸರ್ ಕೂಡ ನಮ್ಮ ಜಾನ್ ಸೀನಾ
ಸಿನಾ ಅವ್ರನ್ನ ಅನೌನ್ಸ್ ಮಾಡ್ತಾರೆ. ಅಂಡ್ ಅನೌನ್ಸ್ ಮಾಡಬೇಕಾದ್ರೇನೆ ಹಿಂದೆ ನಮ್ಮ ಲೋಗನ್ ಪಾಲ್ ಅವರು ಬಂದು ಜೇ ಉಸೋ ಅವರಿಗೆ ಲಕ್ಕಿ ಪಂಚ್ ನ ಕನೆಕ್ಟ್ ಮಾಡ್ಬಿಡ್ತಾರೆ. ಇದಾದ್ಮೇಲೆ ಕೋಡಿ ರೋಡ್ಸ್ ಅವ್ರಿಗೂ ಕೂಡ ಅವರು ಹೊಡೆಯೋದಕ್ಕೆ ಹೋದಾಗ ನಮ್ಮ ಕೋಡಿ ರೋಡ್ಸ್ ಅವರು ಅದನ್ನ ರಿವರ್ಸ್ ಮಾಡಿ ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಜಾನ್ ಸಿನಾ ಅವರು ಚಾಂಪಿಯನ್ಶಿಪ್ ಬೆಲ್ಟ್ ಅಲ್ಲಿ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಇದಾದ್ಮೇಲೆ ನಮ್ಮ ಲೋಗನ್ ಪಾಲ್ ಆಗಿ ಜಾನ್ ಸಿನಾ ಅವರು ಸೇರ್ಕೊಂಡು ಕೋಡಿ ರೋಡ್ಸ್ ಆಗಿ ಜೇ ಉಸೋ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ನಮ್ಮ ಜಾನ್ ಸಿನಾ ಅವರು ಒಂದು ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಜೇ ಉಸೋಗೆ ಕನೆಕ್ಟ್ ಮಾಡಿದ್ರೆ ನಮ್ಮ ಲೋಗನ್ ಪಾಲ್ ಅವರು ಕೋಡಿ ರೋಡ್ಸ್ ಅವರಿಗೆ ಪೋಲೋರೈಸರ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಇದಾದ್ಮೇಲೆ ನಮ್ಮ ಲೋಗನ್ ಪಾಲ್ ಅವ್ರನ್ನ ಟಾಪ್ ರೋಪ್ ಮೇಲ್ಗಡೆ ಹತ್ಸಿ ಜೇ ಉಸೋ ಹಾಗೆ ಕೋಡಿ ರೋಡ್ಸ್ ಇವರಿಬ್ರು ಮೇಲೂ ಕೂಡ ಫ್ಲಾಶ್ ನ ಕನೆಕ್ಟ್ ಮಾಡಿಸ್ತಾರೆ ನಮ್ಮ ಜಾನ್ ಸಿನಾ ಅವರು. ಅಂಡ್ ಇವರಿಬ್ರು ಕೂಡ ರಿಂಗ್ ಇಂದ ಕೆಳಗಡೆ ಹಾಕಿ ನಮ್ಮ ಲೋಗನ್ ಪಾಲ್ ಅವರ ಕೈಗೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ನ ಕೊಟ್ಟು ಅವರು ಕೂಡ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ತಗೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ನಿಮ್ಮ ಫ್ಯೂಚರ್ ಅಂಡ್ ಇದರಿಂದ ನಿಮ್ಮನ್ನ ಯಾರು ಕೂಡ ಕಾಪಾಡೋದಕ್ಕೆ ಆಗೋದಿಲ್ಲ. ನಾನು ನನ್ನ ಚಾಂಪಿಯನ್ಶಿಪ್ ನ ತಗೊಂಡು ಮನೆಗೆ ಹೋಗ್ತೀನಿ ಲಾಸ್ಟ್ ರಿಯಲ್ ಚಾಂಪಿಯನ್ ಆಗಿ. ಅಂಡ್ ಲೋಗನ್ ಪಾಲ್ ಅವರು ಆ ಒಂದು ಚಾಂಪಿಯನ್ಶಿಪ್ ನ ಇಟ್ಕೊಂಡು ಟಾಪ್ ಗೆ ಹೋಗ್ತಾರೆ. ಅಂಡ್ ಲೇಡೀಸ್ ಅಂಡ್ ಜೆಂಟಲ್ಮೆನ್, ನಿಜವಾಗ್ಲೂ ಹೊಸ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್, ದ ಫ್ಯೂಚರ್ ಫೇಸ್ ಆಫ್ ಡಬ್ಲ್ಯೂ ಲೋಗನ್ ಪಾಲ್ ಅಂತ ನಮ್ಮ ಜಾನ್ ಸಿನಾ ಅವರು ಲೋಗನ್ ಪಾಲ್ ಅವ್ರನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದಾದ್ಮೇಲೆ ಅವರು ಮತ್ತೊಮ್ಮೆ ಕೋಡಿ ರೋಡ್ಸ್ ಹಾಗೆ ಜೇ ಉಸೋ ಅವ್ರನ್ನ ಕರ್ಕೊಂಡು ಬಂದು ಮತ್ತೊಮ್ಮೆ ಅವರಿಬ್ಬರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರೆ. ಅಂಡ್ ಕಡೆದಾಗಿ ನೋಡ್ಕೋಬಿಡಿ ನಿಮ್ಮ ಚಾಂಪಿಯನ್ಸ್ ಅಂತ ಅವರಿಬ್ರು ಕೂಡ ಚಾಂಪಿಯನ್ಶಿಪ್ ಬೆಲ್ಟ್ ನ ಲಿಫ್ಟ್ ಮಾಡಬೇಕಾದ್ರೆ ಇಡೀ ಕ್ರೌಡ್ ವಿ ವಾಂಟ್ ಟ್ರೂತ್ ಅಂತ ಚಾಂಟ್ ನ ಮಾಡ್ತಾ ಇರುತ್ತೆ. ಅಂಡ್ ಆ ಒಂದು ಚಾಂಟಿಗೆ ನಮ್ಮ ಜಾನ್ ಸಿನಾ ಅವರು ನಿಜವಾಗ್ಲೂ ಆಸಮ್ ಆಗಿ ಉತ್ತರನ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ನಮ್ಮ ಜಾನ್ ಸಿನಾ ಅವರೇ ಆ ರೀತಿ ಚಾನ್ಸ್ ಗಳಿಗೆಲ್ಲ ಉತ್ತರ ಕೊಡುವಂತಹ ವ್ಯಕ್ತಿ ಅವರೊಬ್ಬರೇ ಇರೋದು. ಅಂಡ್ ಅದೇ ರೀತಿ ಉತ್ತರನ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ನಿಮಗೆ ಟ್ರೂತ್ ಬೇಕು ಅಲ್ವಾ, ನಿಮಗೆ ಆರ್ ಟ್ರೂತ್ ಬೇಕು ಅಲ್ವಾ, ಅಂದ್ರೆ ನಿಮಗೆ ನಮ್ಮ ಟ್ರೂತ್ ಬೇಕು ಅಲ್ವಾ, ನಮ್ಮ ಟ್ರೂತ್ ಇದೆ. ನಾನು ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ ಆಗಿ ಇರ್ತೀನಿ. ಅಂಡ್ ಲೋಗನ್ ಪಾಲ್ ಅವರು ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ಆಗೇ ಇರ್ತಾರೆ. ಅಂಡ್ ನೀವೆಲ್ಲರೂ ಕೂಡ ಲೂಸರ್ಸ್ಗಳು. ಕಡೆದಾಗಿ ನೀವು ನನ್ನನ್ನ ಈ ಒಂದು ಶೋ ಅಲ್ಲಿ ನಿಮ್ಮ ಊರಲ್ಲಿ ನೋಡ್ಕೋಬಿಡಿ. ಅಂಡ್ ಕಡೆದಾಗಿ ಹೇಳ್ತೀನಿ, ವಿನ್ನರ್ಸ್ ರೈಟ್ ಹಿಸ್ಟ್ರಿ ಬುಕ್ ಅಂತ ಹೇಳಿ ನಮ್ಮ ಜಾನ್ ಸಿನಾ ಹಾಗೆ ಲೋಗನ್ ಪಾಲ್ ಅವರು ಮತ್ತೊಮ್ಮೆ ತನ್ನ ಚಾಂಪಿಯನ್ಶಿಪ್ ನ ಮೇಲ್ಗಡೆ ಎತ್ತಿಡಿತಾರೆ ಅಂಡ್ ಪೋಸ್ ನ ಕೊಡ್ತಾರೆ. ಅಂಡ್ ಹಿಂಗೆ ಇವತ್ತಿನ ಸ್ಮ್ಯಾಕ್ ಡೌನ್ ನ ಎಂಡಿಂಗು ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಒಂದು ಅದ್ಭುತವಾದ ಸ್ಮ್ಯಾಕ್ ಡೌನ್ ನಮಗೆ ನೋಡೋದಕ್ಕೆ ಸಿಕ್ತು. ನಾನಂತೂ ಈ ಒಂದು ಸ್ಮ್ಯಾಕ್ ಡೌನ್ ಗೆ 4.75 ಸ್ಟಾರ್ ನ ಕೊಡ್ತಾ ಇದ್ದೀನಿ. ಅಂಡ್ ನಮ್ಮ ಜಾನ್ ಸಿನಾ ಅವರು ಆಟ್ರುತ್ ಅವರ ಚಾನ್ಸ್ ಗೆ ಉತ್ತರ ಕೊಟ್ಟಿದ್ದ ರೀತಿ ನನಗೆ ಇನ್ನೂ ಕೂಡ ಇಷ್ಟ ಆಯ್ತು. ನಿಮ್ಗೆ ಅನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.